ದಟ್ಟ ಹಸಿರಿನ ಕಾಡಿನ ಎದೆಯೊಳಗೆ ಒಂದು ಹಳೆಯ ಗುಹೆಯಿತ್ತು. ಅದರ ಒಡೆಯ ಯಾರು ಗೊತ್ತಾ? ಕರಿಯ, ದೊಡ್ಡ ದೇಹದ, ಮೃದು ಮನಸ್ಸಿನ ಕರಡಿ. ಕಾಡಿನ ಪ್ರತಿ ಎಲೆ, ಪ್ರತಿ ಹಕ್ಕಿಯ ಚಿಲಿಪಿಲಿಗೂ ಅವನೇ ರಾಜ. ಎಲ್ಲವೂ ನೆಮ್ಮದಿಯಾಗಿತ್ತು ಆ ದಿನ ಬರುವವರೆಗೂ. ಒಂದು ದಿನ ಕಾಡಿನ ಅಂಚಿನಲ್ಲಿ ಸದ್ದು. ಟಕ್ ಟಕ್. ರವಿ ಎಂಬ ಯುವಕ ಅಲ್ಲಿ ಪುಟ್ಟ ಮನೆಯೊಂದನ್ನು ಕಟ್ಟಲು ಶುರುಮಾಡಿದ್ದ. ಕಲ್ಲು, ಮಣ್ಣು, ಮರದ ತುಂಡುಗಳು ಜೋಡಣೆಯಾಗುತ್ತಿದ್ದಂತೆ ಕಾಡಿನ ನಿವಾಸಿಗಳ ಎದೆಯಲ್ಲಿ ಢವಢವ. ಚುಕ್ಕೆ ಜಿಂಕೆ ಕಿವಿ ನಿಮಿರಿಸಿತು. ಅಯ್ಯಯ್ಯೋ, ಮನುಷ್ಯ ನಮ್ಮ ಕಾಡಲ್ಲಿ ಕಲ್ಲಿನ ಗುಹೆ ಕಟ್ಟುತ್ತಿದ್ದಾನೆ. ಕರಿಯ ಕರಡಿ ಗಂಭೀರವಾಯಿತು. ನಾಳೆ ನಮ್ಮನ್ನೆಲ್ಲ ಓಡಿಸಿ ಕಾಡನ್ನೆಲ್ಲ ಆಕ್ರಮಿಸಿಕೊಂಡರೆ? ಭಯ ಎಲ್ಲರ ಹೃದಯವನ್ನು ಆವರಿಸಿತು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ರವಿ ಬೇರೆ ತರಹದ ಮನುಷ್ಯ. ಅವನು ಕಾಡನ್ನು ಕಡಿಯಲು ಬಂದವನಲ್ಲ, ಕಾಡನ್ನು ಅಪ್ಪಿಕೊಳ್ಳಲು ಬಂದವನು. ಒಂದೇ ಒಂದು ಹಸಿರು ಮರಕ್ಕೂ ಕೊಡಲಿ ತಾಗಿಸದೆ, ಗಾಳಿಗೆ ಉರುಳಿದ ಮರದ ತುಂಡುಗಳಿಂದಲೇ ಅವನು ತನ್ನ ಗೂಡು ಕಟ್ಟಿಕೊಂಡನು. ಆ ಭೀಕರ ರಾತ್ರಿ ಬದಲಿಸಿದ್ದು ಎಲ್ಲವನ್ನೂ. ಮುಗಿಲು ಹರಿದಂತೆ ಮಳೆ, ಗಾಳಿಯ ಆರ್ಭಟಕ್ಕೆ ಮರಗಳು ತಲೆದೂಗಿದವು. ಕರಿಯನ ಗುಹೆಯೊಳಗೆ ಹೊಳೆಯಂತೆ ನೀರು ನುಗ್ಗಿತು. ಮೈ ನಡುಗಿಸುವ ಚಳಿ, ಹೋಗಲು ಜಾಗವಿಲ್ಲ. ಹಸಿವು, ಭಯ, ಅಸಹಾಯಕತೆ. ದೂರದಲ್ಲಿ ಒಂದೇ ಒಂದು ದೀಪ, ರವಿಯ ಮನೆ. ಅನಿವಾರ್ಯ. ಕರಿಯ ಮೆಲ್ಲನೆ ಹೆಜ್ಜೆ ಹಾಕಿ ಆ ಮನೆಯ ಮುಂದೆ ನಿಂತಿತು. ಒಳಗಿನಿಂದ ಇಣುಕಿದ ರವಿಗೆ ಕಂಡಿದ್ದು ನೆಂದ ಕರಡಿಯ ಕಣ್ಣಲ್ಲಿನ ಭಯ. ಒಂದು ಕ್ಷಣವೂ ಯೋಚಿಸಲಿಲ್ಲ ಅವನು. ಬಾಗಿಲು ತೆರೆದ. ಒಳಗೆ ಬಾ ಗೆಳೆಯ ಎಂಬಂತೆ ಅವನ ಕಣ್ಣುಗಳು ಕರೆದವು. ಆ ಕ್ಷಣ ಕಾಡು ಮತ್ತು ನಾಡಿನ ನಡುವಿನ ಗೋಡೆ ಕುಸಿಯಿತು. ಬೆಚ್ಚಗಿನ ಕಂಬಳಿ, ಒಂದು ಬಟ್ಟಲು ಜೇನುತುಪ್ಪ. ಹೊರಗೆ ಗುಡುಗು, ಒಳಗೆ ಮವನದ ಸ್ನೇಹ. ಬೆಳಗಾಯಿತು, ಹೊಸ ಕಾಡು ಹುಟ್ಟಿತು. ಮಳೆ ನಿಂತಿತ್ತು. ಕರಿಯ ತನ್ನ ಗುಹೆಗೆ ಮರಳಿತು. ಆದರೆ ಹಿಂದಿರುಗಿದ್ದು ಅದೇ ಕರಿಯ ಅಲ್ಲ. ಅದರ ಜೊತೆ ಹಿಂದಿರುಗಿದ್ದು ನಂಬಿಕೆ. ಅಂದಿನಿಂದ ಕಾಡಿನ ಕಥೆಯೇ ಬದಲಾಯಿತು. ರವಿ ತನ್ನ ಮನೆಯಂಗಳವನ್ನೇ ಹಣ್ಣಿನ ತೋಟ ಮಾಡಿದ. ಕಪಿ, ಜಿಂಕೆ, ಅಳಿಲುಗಳಿಗೆ ಹಬ್ಬ. ಪ್ರಾಣಿಗಳು ರವಿಯ ಮನೆಗೆ ಕಾವಲುಗಾರರಾದವು. ಹುಲಿ ಬಂದರು, ಕಾಡಾನೆ ಬಂದರು, ಇದು ನಮ್ಮವನ ಮನೆ ಎಂದು ಅಡ್ಡ ನಿಂತವು. ಕಲ್ಲಿನ ಮನೆ ಮತ್ತು ಕಲ್ಲಿನ ಗುಹೆ ಎರಡರ ನಡುವೆ ಈಗ ದ್ವೇಷದ ಕಂದಕ ಇರಲಿಲ್ಲ. ಕಥೆಯ ಜೀವಾಳ. ಭಯ ಗೋಡೆ ಕಟ್ಟುತ್ತದೆ, ಪ್ರೀತಿ ಸೇತುವೆ ಕಟ್ಟುತ್ತದೆ. ನಾವು ಪ್ರಕೃತಿಯನ್ನು ಅಪ್ಪಿಕೊಂಡರೆ ಪ್ರಕೃತಿ ನಮ್ಮನ್ನು ಅಪ್ಪಿಕೊಳ್ಳುತ್ತದೆ. ಮನುಷ್ಯ ಮತ್ತು ವನ್ಯಜೀವಿ ಎದುರಾಳಿಗಳಲ್ಲ, ಒಂದೇ ತಾಯಿಯ ಮಕ್ಕಳು. ಕಥೆ ಇಷ್ಟವಾಯ್ತಾ? ನಿಮ್ಮ ಮಕ್ಕಳಿಗೆ ಮಲಗುವ ಮುನ್ನ ಹೇಳಿ. ಯಾಕಂದ್ರೆ ಕಥೆಗಳು ಬದಲಾಯಿಸೋದು ಕೇವಲ ರಾತ್ರಿಗಳನ್ನಲ್ಲ, ಮನಸ್ಸುಗಳನ್ನು